ಕಾಲ ಹೋದಂತೆ ರಾಮಯ್ಯನ ಹೆಸರು ಹಳ್ಳಿಯಾಚೆಗೂ ಹರಡಿತು. ಪಕ್ಕದ ಊರಿನ ರೈತರು ಅವನ ಗದ್ದೆ ನೋಡಲು ಬಂದರು. ಅವನು ಮಾಡಿದ ಸಾವಯವ ಕೃಷಿ, ನೀರಿನ ಸಂರಕ್ಷಣೆ, ಬೆಳೆ ಬದಲಾವಣೆ ಇದನ್ನು ನೋಡಿ ಇದು ನಮಗೂ ಸಾಧ್ಯನಾ ಅಂತ ಕೇಳಿದರು. ಸಾಧ್ಯ ಅಲ್ಲ ಅಂತ ಏನೂ ಇಲ್ಲ, ಧೈರ್ಯ ಇರಬೇಕು, ತಾಳ್ಮೆ ಇರಬೇಕು ಅಂತ ಉತ್ತರಿಸಿದ. ಅವನ ಮಕ್ಕಳು ಶಾಲೆಯಿಂದ ಬಂದು ಗದ್ದೆಗೆ ಓಡುತ್ತಿದ್ದರು. ಮಣ್ಣಿನಲ್ಲಿ ಆಡುತ್ತಾ ಅಪ್ಪನ ಕೆಲಸ ನೋಡಿ ಬೆಳೆದರು. ನಾವು ದೊಡ್ಡವರಾದ ಮೇಲೆ ಏನಾಗಬೇಕು ಅಂತ ಕೇಳಿದಾಗ ರಾಮಯ್ಯನು, ಯಾವ ಕೆಲ್ಸ ಮಾಡಿದ್ರೂ ಪರವಾಗಿಲ್ಲ, ಆದ್ರೆ ಮಣ್ಣಿನ ಮೌಲ್ಯ ಮರೆತಬೇಡ ಅಂತ ಹೇಳುತ್ತಿದ್ದ. ಆ ಮಾತು ಮಕ್ಕಳ ಮನಸ್ಸಿನಲ್ಲಿ ಬೀಜವಾಗಿ ಬಿತ್ತಿತು. ಒಂದು ದಿನ ಊರಿನಲ್ಲಿ ರೈತರಿಗೆ ಸಭೆಯಾಯಿತು. ರಾಮಯ್ಯನನ್ನು ಮುಂದೆ ನಿಲ್ಲಿಸಿ ಗೌರವಿಸಿದರು. ಅವನು ಮೈಕ್ ಹಿಡಿದು ದೊಡ್ಡ ಭಾಷಣ ಏನೂ ಮಾಡಿಲ್ಲ, ಸರಳವಾಗಿ ಒಂದೇ ಮಾತು ಹೇಳಿದ. ನಮ್ಮ ಬದುಕು ಮಣ್ಣಿಗೆ ಕಟ್ಟಿಕೊಂಡಿದೆ. ಮಣ್ಣು ಉಳಿಸಿದ್ರೆ ನಾವೂ ಉಳಿತೀವಿ. ಸೂರ್ಯಾಸ್ತದ ಹೊತ್ತಿಗೆ ರಾಮಯ್ಯನು ಗದ್ದೆಯ ಅಂಚಿನಲ್ಲಿ ನಿಂತು ಹಸಿರು ಹೊಲ ನೋಡುತ್ತಿದ್ದ. ಗಾಳಿಯಲ್ಲಿ ಬೆಳೆಗಳು ಅಲೆಯುತ್ತಿದ್ದವು. ಅವನ ಮುಖದಲ್ಲಿ ತೃಪ್ತಿಯ ನಗು. ಅವನಿಗೆ ಗೊತ್ತಿತ್ತು, ಈ ಭೂಮಿ ಅವನನ್ನು ಉಳಿಸಿದೆ. ಈಗ ಅವನು ಈ ಭೂಮಿಯನ್ನು ಉಳಿಸಬೇಕೆಂದು. ರಾಮಯ್ಯನ ಕಥೆ ಅಲ್ಲಿ ಮುಗಿಯಲ್ಲ. ಅದು ಪ್ರತಿ ಹಳ್ಳಿಯಲ್ಲಿ, ಪ್ರತಿ ರೈತನ ಹೃದಯದಲ್ಲಿ ಮುಂದುವರಿಯುತ್ತದೆ. ಏಕೆಂದರೆ ಮಣ್ಣನ್ನು ನಂಬಿದವನು ಎಂದಿಗೂ ಒಂಟಿಯಾಗಿರೋದಿಲ್ಲ. ಹಳ್ಳಿ ಬದುಕಿದರೆ ದೇಶ ಉಸಿರಾಡುತ್ತದೆ. ರೈತ ನಿಂತರೆ ಜೀವನ ಮುಂದುವರಿಯುತ್ತದೆ.